ಬಸವರಾಜ ಬೊಮ್ಮಾಯಿ ಮಾತಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳ್ತಾರೆ. ತಮ್ಮಿದ್ರೆ ಕೂರ್ಗೋ, ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳಿ ನಮಗೆ ಸವಾಲು ಎಸಿತಾರೆ. ಬಸವರಾಜ ಬೊಮ್ಮಾಯಿ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆಗೆ ಬರ್ರಿ. 3.5 ವರ್ಷ ಮಲಗಿದ್ರು, 3.5 ವರ್ಷ ಒಂದು ಪ್ರಾಮಿಸ್ ಅನ್ನ ಈಡೇರಿಸಲಿಲ್ಲ ಮಹಿಳೆಯರಿಗೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ನಾವು ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತೇಳಿ ನಾವು ಪ್ರಾಮಿಸ್ ಮಾಡ್ತೀವಿ, ಭರವಸೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಒಂದನ ನೀವು ನೋಡಿರ್ಬೇಕು, 16ನೇ ತಾರೀಕು ಸಂಕ್ರಾಂತಿ ಹಬ್ಬ ಆದ್ಮೇಲೆ 14-15 ಸಂಕ್ರಾಂತಿ ಹಬ್ಬ ಇತ್ತು. 15ನೇ ತಾರೀಕು ಅಡ್ವರ್ಟೈಸ್ಮೆಂಟ್, ಮಹಿಳೆಯರಿಗೆ ಇದು ಮಾಡ್ತೀವಿ, ಅದು ಮಾಡ್ತೀವಿ, ಬಜೆಟ್ ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, 3.5 ವರ್ಷದಿಂದ ಯಾಕಪ್ಪ ಮಾಡಲಿಲ್ಲ ನೀವು? ನಿಮ್ಮನ್ನ ಕೈ ಹಿಡ್ಕೊಂಡಿದ್ದವ್ರು ಯಾರು? ನಾವು ಕೊಟ್ಟ ಮಾತನ್ನ ಈಡೇರಿಸಿದ್ದೀವಿ. ಇವರು ವಚನ ಭ್ರಷ್ಟರಾಗಿದ್ದಾರೆ. ನಾವು ಮೊನ್ನೆ ಏನು ಪ್ರಾಮಿಸ್ ಮಾಡಿದ್ವು, ನಾನು DK ಶಿವಕುಮಾರ್ ಸೈನ್ ಮಾಡಿ ಈ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ ಎಷ್ಟಾಯ್ತು? 24,000. 24,000. ಇಲ್ಲಿ ಹೆಣ್ಣುಮಗಳು ಕೂತಿದ್ದಾಳೆ ಅಲ್ಲಿ. ಏನಮ್ಮ ತಾಯಿ ನಿನ್ನ ಹೆಸರು? ಅವಳು ಹಿಂದ್ಗಡೆ ಕೂತಿರೋಳು. ನಿನ್ಗೆ 24,000 ರೂಪಾಯಿ ಸಾಕಾಗತ್ತಲ್ವಾ ಮನೆ ನಡೆಸಲಿಕ್ಕೆ? ತಿಂಗಳಿಗೆ, ವರ್ಷಕ್ಕೆ 24,000 ರೂಪಾಯಿ. ನಿನಗೆ ಒಪ್ಪಿಗೆ ಇಲ್ವಾ? ನಮ್ಮ ಮೇಲೆ ನಂಬಿಕೆ ಇಲ್ವಾ? ವಿಶ್ವಾಸ ಇಲ್ವಾ? ನಾವು 24,000 ಕೊಡ್ತೀವಿ ಅಂತ ಹೇಳಿದ ಮೇಲೆ ಅಕ್ಷರಶಃ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆಗಲಿ 24,000 ರೂಪಾಯಿ ವರ್ಷಕ್ಕೆ